ರೆಬೆಲ್ ಟಿವಿಗೆ ಸ್ವಾಗತ. ನಾನು ದೀಪ. ನೋಡಿ, ಈಗಾಗಲೇ ಕಾಂತಾರ ಸಿನಿಮಾ ಇಷ್ಟರ ಮಟ್ಟಿಗೆ ಸತ್ತು ಸುದ್ದಿ ಮಾಡ್ತಾ ಇದೆ ಅಂತಂದ್ರೆ ಹೇಳಬೇಕಾ? ದೇಶ ವಿದೇಶಗಳಲ್ಲೂ ಕೂಡ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ ಕಾಂತಾರ ಚಾಪ್ಟರ್ 1 ಸಿನಿಮಾ. ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ 1 ಸಿನಿಮಾ ದೇಶದಾದ್ಯಂತ ಸೂಪರ್ ಹಿಟ್ ಆಗ್ಬಿಟ್ಟಿದೆ. 600 ಕೋಟಿ ರೂಪಾಯಿಗೂ ಅಧಿಕ ಸಂಗ್ರಹ ಮಾಡಿ ಮುನ್ನುಗ್ತಾ ಇದೆ. ಕರಾವಳಿಯ ಭೂತಾರಾಧನೆ, ನಂಬಿಕೆ, ಇತಿಹಾಸ, ಜನಪದ ಸೇರಿದಂತೆ ಕನ್ನಡ ನಾಡಿನ ಕಥೆಯನ್ನ ಜಗತ್ತಿಗೆ ಸಾರೋದ್ರ ಮೂಲಕ ಅದ್ದೂರಿಯಾದಂತಹ ಯಶಸ್ಸನ್ನು ಕೂಡ ಸಾಧಿಸುತ್ತಿದ್ದಾರೆ. ಅದ್ಭುತವಾದಂತಹ ದೃಶ್ಯ ಕಾವ್ಯ ಸೃಷ್ಟಿಸಿದಂತಹ ರಿಷಬ್ ಶೆಟ್ಟಿಗೆ ದೇಶ ವಿದೇಶಗಳಿಂದ ಮೆಚ್ಚುಗೆಯ ಸುರಿಮಳೆ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗೆ ಅತ್ಯುತ್ತಮ ಸಿನಿಮಾ ಕೊಟ್ಟಿದ್ದಂತಹ ರಿಷಬ್ ಶೆಟ್ಟಿಗೆ ಧನ್ಯವಾದವನ್ನು ಕೂಡ ಹೇಳಿದ್ದಾರೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಪ್ರತಿದಿನ ಅದ್ದೂರಿ ಕಲೆಕ್ಷನ್ ಮಾಡ್ತಾ ಇದೆ. ದೇಶ ಅಷ್ಟೇ ಅಲ್ಲ, ವಿದೇಶಗಳಲ್ಲೂ ಕೂಡ ಕಾಂತಾರ ಚಾಪ್ಟರ್ 1 ಸಿನಿಮಾ ಸರಿಸುಮಾರು 600 ಕೋಟಿ ರೂಪಾಯಿ ಸಂಗ್ರಹಿಸಿದೆ. ಹೇಳಿ ಕೇಳಿ ಇವತ್ತು ವೀಕೆಂಡ್ ಬೇರೆ ಮುಗಿದು ಹೋಯ್ತು. ಮತ್ತಷ್ಟು ಇವತ್ತು ಕಲೆಕ್ಷನ್ ಆಗುವಂತಹ ನಿರೀಕ್ಷೆ ಹುಟ್ಟಾಕ್ಬಿಟ್ಟಿದೆ ಈ ಕಾಂತಾರ ಚಾಪ್ಟರ್ 1 ಸಿನಿಮಾ. ಭಾರತೀಯ ಸಿನಿಮಾದಲ್ಲಿ ಹೊಸ ದಾಖಲೆಯನ್ನ ಬರೆಯಲಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಕಳೆದ 3 ವರ್ಷಗಳಿಂದ ಚಿತ್ರೀಕರಣ ನಡೆಸಿ ಬಿಡುಗಡೆ ಮಾಡಿದೆ. ಕುಂದಾಪುರದ ಕಿರಾಡಿಯಲ್ಲಿ ಬಹುತೇಕ ಸಿನಿಮಾ ಶೂಟಿಂಗ್ ಮಾಡಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾ 125 ಕೋಟಿ ರೂಪಾಯಿ ಬಜೆಟ್ ಸಿನಿಮಾ. ಹೊಂಬಾಳೆ ಫಿಲಂ ನಿರ್ಮಾಣದ ಕಾಂತಾರ ಚಾಪ್ಟರ್ 1 ಸಿನಿಮಾ 2022ರಲ್ಲಿ ಬಿಡುಗಡೆಯಾದಂತಹ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಆಗಿದೆ. 2022ರಲ್ಲಿ ಬಿಡುಗಡೆಯಾದಂತಹ ಕಾಂತಾರ ಸಿನಿಮಾ ಜಸ್ಟ್ 16 ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಹಾಗೆ ಈ ಸಿನಿಮಾ 400 ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು. ರಿಷಬ್ ಶೆಟ್ಟಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ತಂದುಕೊಟ್ಟಿತ್ತು. ಈಗ ನಟನೆ ನಿರ್ದೇಶನದ ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ರಾಜ್ ಪಿ ಶೆಟ್ಟಿ ಯಾಕೆ ಕೆಲಸ ಮಾಡಲಿಲ್ಲ? ಯಾಕಂದ್ರೆ ಒಟ್ಟೊಟ್ಟಾಗಿ ಕಾಣಿಸ್ಕೊಳ್ತಾ ಇದ್ರು, ಜೊತೆಯಾಗಿರ್ತಾ ಇದ್ರು. ಅವ್ರ ಸಿನಿಮಾಗೆ ಇವ್ರು ಸಪೋರ್ಟ್ ಮಾಡ್ತಾ ಇದ್ರು, ಇವ್ರ ಸಿನಿಮಾಗೆ ಅವ್ರು ಸಪೋರ್ಟ್ ಮಾಡ್ತಾ ಇದ್ರು. ಅಂದ ಹಾಗೆ ಈ ಸಿನಿಮಾದಲ್ಲಿ ಯಾಕೆ ರಾಜ್ ಪಿ ಶೆಟ್ಟಿ ಅವರು ಕೆಲಸ ಮಾಡಲಿಲ್ಲ? ಹಾಗೆ ರಕ್ಷಿತ್ ಶೆಟ್ಟಿ ಅವರು ಕೂಡ ಕಾಣಿಸ್ಕೊಂಡಿಲ್ಲ. ಹೇಳಿ ಕೇಳಿ ಅವರು ತುಂಬಾ ಸ್ನೇಹಿತರು ಬೇರೆ. ಈ ಬಾರಿ ಸಿನಿಮಾದಲ್ಲಿ ಯಾಕೆ ಕಾಣಿಸ್ಕೊಂಡಿಲ್ಲ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈ ಮೊದಲು ತೆರೆಗೆ ಬಂದಿದ್ದಂತಹ ಕಾಂತಾರ ಸಿನಿಮಾದಲ್ಲಿ ರಾಜ್ ಪಿ ಶೆಟ್ಟಿ ಅವರು ಕೆಲಸ ಮಾಡಿದ್ರು. ಆದ್ರೆ ಇದೀಗ ಬಿಡುಗಡೆಯಾಗಿ ಸೂಪರ್ ಹಿಟ್ ದಾಖಲಿಸಿ ಕೇವಲ ಒಂದೇ ವಾರದಲ್ಲಿ ರೂಪಾಯಿ 509 ಕೋಟಿ ಗಳಿಸಿ ದಾಖಲೆಯನ್ನ ಬರೆದಿರುವಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ರಾಜ್ ಪಿ ಶೆಟ್ಟಿ ವರ್ಕ್ ಮಾಡಿಲ್ಲ ಅನ್ನೋದು ಕನ್ಫರ್ಮ್ ಆಗ್ಬಿಟ್ಟಿದೆ. ಯಾಕಂದ್ರೆ ಅವ್ರು ಯಾಕೆ ಈ ಬಾರಿ ವರ್ಕ್ ಮಾಡಿಲ್ಲ ಈ ಪ್ರಶ್ನೆ ಈಗಲೂ ಹಲವರನ್ನ ಕಾಡ್ತಾ ಇದೆ. ಯಾಕೆ ಬಂದಿಲ್ಲ ಈ ಬಾರಿ ರಿಷಬ್ ಶೆಟ್ಟಿ ಜೊತೆ ಅವರು? ಯಾಕೆ ಕಾಣಿಸ್ಕೊಳ್ಳಿಲ್ಲ? ಈಗ ಮೂವಿ ರಿಲೀಸ್ ಆದ ದಿನ ಅಟ್ಲೀಸ್ಟ್ ಕಾಣಿಸ್ಕೊಳ್ಬೇಕಾಗಿತ್ತು. ರಿಷಬ್ ಶೆಟ್ಟಿ ಹಿಂದೆ ಯಾವ ರೀತಿ ಓಡಿ ಬಂದು ಅಭಿನಂದಿಸಿದ್ರು ಹಗ್ ಮಾಡೋದ್ರ ಮೂಲಕ. ಆದ್ರೆ ಈಗ ಯಾಕೆ ಅವ್ರು ಬಂದಿಲ್ಲ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಹುಟ್ಕೊಂಡು ಬಿಟ್ಟಿದೆ. ಈಗ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಸ್ವತಃ ರಾಜ್ ಪಿ ಶೆಟ್ಟಿ ಅವರೇ. ಸ್ವಲ್ಪ ಕಾಲದ ಹಿಂದೆ ಅಂತಂದ್ರೆ ಇಂಟರ್ವ್ಯೂ ಒಂದರಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆಗೆ ಮೊದಲೇ ಹೇಳಿದ್ದಾರೆ. ಅದು ಈಗ ಸೋಷಿಯಲ್ ಮೀಡಿಯಾ ಮೂಲಕ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ಬಾಂಗ್ರಾ ಮಹಾರಾಜ ಈಶ್ವರನ ಹೋದೋಟ, ಕಾಂತಾರ ಹಾಡು, ಕಾಂತಾರ ಕಾಡು, ಬಂದರು ವ್ಯಾಪಾರ, ಗುಳಿಗಯ್ಯ ದರ್ಶನ, ಭೂತಗಳ ಆಗಮನ, ಧರ್ಮ ಸ್ಥಾಪನೆಯ ಪಣ ಉಳ್ಳವರು, ಹಾಗೆ ಕಾಡಿನ ಜನರ ನಡುವೆ ಮಹಾ ಹೋರಾಟ, ಬ್ರಹ್ಮರಾಕ್ಷಸ, ಪವಾಡ, ಹಾಗೆ ಸಿನಿಪ್ರಿಯರ ಮೈ ನಡಗಿಸುವಂತೆ ಮಾಡಿಬಿಟ್ಟಿದೆ. ಈ ಬಾಂಗ್ರಾ ರಾಜ ಮನೆತನ ಮತ್ತು ಈಶ್ವರ ಹೋದೋಟದ ಜನರ ನಡುವಿನ ಯುದ್ಧವನ್ನೇ ಕಣ್ಣಿಗೆ ಕಟ್ಟುವಂತೆ ತೋರಿಸಲಾಗಿದೆ. ಅದರಲ್ಲೂ ಕೂಡ ಈ ಬರ್ಮೆ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಪ್ರೇಕ್ಷಕರನ್ನ ಬಿಗಿದಪ್ಪಿಸ್ಬಿಟ್ಟಿದ್ದಾರೆ. ಕಾಂತಾರ ಸಿನಿಮಾ ಕರ್ನಾಟಕದ ಗಡಿ ದಾಟಿ ಅನ್ಯ ರಾಜ್ಯ ದೇಶಗಳಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ತೆಲುಗು ನಟರು ಸಿನಿಮಾ ನೋಡಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಜೊತೆ ಸ್ನೇಹಿತರಾದಂತಹ ರಾಜ್ ಪಿ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಕಾಣಿಸ್ಲೇ ಇಲ್ಲ. ಕಳೆದ ಬಾರಿ ಕಾಂತಾರ ಸಿನಿಮಾ ಬಿಡುಗಡೆಗೂ ಮುನ್ನ ನಡೆದಂತಹ ಪ್ರೀಮಿಯರ್ ಶೋನಲ್ಲಿ ಈ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಸಿನಿಮಾ ನೋಡಿದ್ರು. ಸಿನಿಮಾ ಮುಗಿತಾ ಇದ್ದಂತೆ ಥಿಯೇಟರ್ನ ಕೊನೆಯ ಸಾಲಿನಿಂದ ಓಡಿ ಬಂದು ರಿಷಬ್ ಶೆಟ್ಟಿಯನ್ನ ತಪ್ಪಿಕೊಂಡು ಅಭಿನಂದಿಸಿದ್ರು. ಆ ದೃಶ್ಯ ಇನ್ನು ಎಲ್ಲರ ಕಣ್ಣಿಗೆ ಕಟ್ಟಿದಂತೆಯೇ ಇದೆ, ಎಲ್ಲರಿಗೂ ಕೂಡ ನೆನಪಿದೆ. ಆದ್ರೆ ಈ ಬಾರಿ ಯಾಕೆ ಬರಲಿಲ್ಲ? ಹೇಳಿ ಕೇಳಿ ದೇಶದಾದ್ಯಂತ ಸುದ್ದಿ ಮಾಡ್ತಾ ಇದೆ ಕಾಂತಾರ ಚಾಪ್ಟರ್ 1 ಸಿನಿಮಾ. ಯಾಕೆ ಈ ಬಾರಿ ರಕ್ಷಿತ್ ಶೆಟ್ಟಿ, ರಾಜ್ ಪಿ ಶೆಟ್ಟಿ ಬರಲಿಲ್ಲ? ಈ ಬಾರಿ ಕಾಂತಾರ ಪ್ರೀಕ್ವೆಲ್ ಸಿನಿಮಾ ಕಾಂತಾರ 1 ಬಿಡುಗಡೆಯಾಗಿದೆ. ಹಾಗೆ ಮೊದಲ ದಿನದ ಮೊದಲು ಶೋಗೂ ರಕ್ಷಿತ್ ಶೆಟ್ಟಿ ಬಂದಿರಲಿಲ್ಲ. ನಿಜಕ್ಕೂ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ರಕ್ಷಿತ್ ಶೆಟ್ಟಿ ಎಲ್ಲಿ ಹೋದ್ರು? ಯಾಕೆ ಬರಲಿಲ್ಲ? ಸ್ನೇಹಿತ ರಿಷಬ್ ಶೆಟ್ಟಿಯನ್ನ ಈ ಸಿನಿಮಾ ಯಶಸ್ಸಿಗೂ ಇನ್ನು ರಕ್ಷಿತ್ ಶೆಟ್ಟಿ ಅಭಿನಂದಿಸಲಿಲ್ಲ
ಅಂತೇಳಿ ಸಿನಿಪ್ರಿಯರು ಕೂಡ ಕೇಳ್ತಿದ್ದಾರೆ, ಪ್ರಶ್ನೆ ಮಾಡ್ತಿದ್ದಾರೆ. ಸ್ನೇಹಿತರು ಎಂದಿಗೂ ಸ್ನೇಹಿತರೆ, ಯಶಸ್ಸಾಗಿರ್ಬೋದು ಸೋಲು ಎರಡರಲ್ಲೂ ಕೂಡ ಜೊತೆಗೆ ಇರುವವರು ಸ್ನೇಹಿತರು. ಈ ಹಿಂದೆ ರಿಷಬ್ ಜೊತೆಗೆ ಹೆಜ್ಜೆ ಹಾಕಿದಂತಹ ರಕ್ಷಿತ್ ಶೆಟ್ಟಿ ಯಶಸ್ಸಿನ ಖುಷಿಯ ಸಂದರ್ಭದಲ್ಲಿ ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ, ಯಾಕೆ ಬಂದಿಲ್ಲ? ಇನ್ನು ಸ್ನೇಹಿತ ರಿಷಬ್ ಶೆಟ್ಟಿಗೆ ಸಾರ್ವಜನಿಕವಾಗಿ ಅಭಿನಂದಿಸಲು ಬಂದಿಲ್ಲ ಅಂತ ಹೇಳಿ ಸಿನಿಮಾ ಪ್ರೇಕ್ಷಕರು ಕೂಡ ಕೇಳ್ತಿದ್ದಾರೆ. ಆಬ್ವಿಯಸ್ಲಿ ಪ್ರಶ್ನೆ ಮಾಡ್ತಾರೆ, ಯಾಕಂದ್ರೆ ಮೂವರು ಕೂಡ ಒಳ್ಳೆಯ ಸ್ನೇಹಿತರು, ಒಬ್ರನ್ನೊಬ್ರು ಸಪೋರ್ಟ್ ಮಾಡ್ತಾರೆ. ಅಂಥದ್ರಲ್ಲಿ ಈಗ ಕಾಂತಾರ ಚಾಪ್ಟರ್ 1 ಸಿನಿಮಾ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ. ದೇಶ ವಿದೇಶಗಳಲ್ಲೂ ಕೂಡ ಈ ಒಂದು ಸಿನಿಮಾಕ್ಕೆ ಯಾಕೆ ಅಭಿನಂದಿಸೋಕೆ ಬರಲಿಲ್ಲ ಅನ್ನುವಂತಹ ಪ್ರಶ್ನೆಗೆ ಹುಟ್ಕೊಂಡ್ಬಿಟ್ಟಿದೆ. ಎಸ್, ಈ ಸಂಗತಿ ಬಗ್ಗೆ ಹಲವರಿಗೆ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಸಂದೇಹ ಕೂಡ ಇದೆ, ಯಾಕೆ ಹೀಗಾಯ್ತು, ಯಾಕೆ ರಿಷಬ್ ಜೊತೆ ಆತ್ಮೀಯ ಸ್ನೇಹಿತ ರಾಜ್ಬಿ ಶೆಟ್ಟಿ ಅವರಾಗ್ಲಿ ಅಥವಾ ರಕ್ಷಿತ್ ಶೆಟ್ಟಿ ಅವರಾಗ್ಲಿ ಯಾಕೆ ಕೆಲಸ ಮಾಡಲಿಲ್ಲ? ಈ ಬಗ್ಗೆ ರಾಜ್ಬಿ ಶೆಟ್ಟಿ ಅವರು ಸ್ವಲ್ಪ ಸಮಯದ ಹಿಂದೆ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿದ್ದಾರೆ. ಈಗ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಈ ಸೀಕ್ರೆಟ್ ಬಗ್ಗೆ ರಾಜ್ಬಿ ಶೆಟ್ಟಿ ಅವರು ಏನ್ ಹೇಳಿದ್ದಾರೆ ಮುಂದೆ ನೋಡಿ. ಮೊದಲ ಕಾಂತಾರ ಸಿನಿಮಾ ಆದಾಗ ಇದಕ್ಕೆ ಸಂಬಂಧಪಟ್ಟಂತಹ ಜನರಿಂದ ಮತ್ತೆ ಮಾಡಬೇಡಿ ಅನ್ನೋ ಅಭಿಪ್ರಾಯ ಬಂತು. ನಾನು ಅವಾಗ ಆಯ್ತು ಮಾಡೋದು ಬೇಡ ಅಂದ್ಕೊಂಡೆ. ಒಂದ್ಸರಿ ಅಂದ್ಕೊಂಡ ಮೇಲೆ ನನಗೆ ಮತ್ತೆ ಈ ಸಿನಿಮಾದ ಕೆಲಸದಲ್ಲಿ ಹೋಗೋದಕ್ಕೆ ಆಗಿಲ್ಲ. ಹೀಗಾಗಿ ನನಗೆ ಈಗಿನ ಕಾಂತಾರ ಚಾಪ್ಟರ್ ಸಿನಿಮಾದಲ್ಲಿ ದೈವ ಇದೆಯಾ ಇಲ್ವಾ ಅಂತನೂ ಗೊತ್ತಿಲ್ಲ. ಜೊತೆಗೆ ನಾನು ನನ್ನ ಸಿನಿಮಾದ ಪ್ರೊಡಕ್ಷನ್ನಲ್ಲಿ ಹಾಗೆ ನಟನೆಯಲ್ಲಿ ಹಾಗೂ ಬೇರೆ ಕೆಲಸಗಳಲ್ಲಿ ತುಂಬ ಬ್ಯುಸಿ ಆಗಿರೋದ್ರಿಂದನೂ ಕೂಡ ನನಗೆ ಈ ಕಾಂತಾರ 1 ಸಿನಿಮಾದಲ್ಲಿ ತೊಡಗಿಸಿಕೊಳ್ಳಲು ಆಗಲಿಲ್ಲ. ಮಾಡಬೇಡಿ ಅಂತ ಯಾರು ಹೇಳಿದ್ದು ಎಂಬ ಪ್ರಶ್ನೆಗೆ ಕೂಡ ರಾಜ್ಬಿ ಶೆಟ್ಟಿಯವರು ಉತ್ತರ ಕೊಟ್ಟಿದ್ದಾರೆ. ಅದು ಬೇರೆ ಯಾರು ಅಲ್ಲ, ಜನಗಳು ಅಂದರೆ ಅಲ್ಲಿನ ಅದಕ್ಕೆ ಸಂಬಂಧಪಟ್ಟ ಜನರಿಗೆ ಧಕ್ಕೆ ಆಗಿದೆ ಅಂತ ಹೇಳಿಕೆ ಬಂದಾಗ, ಇಶ್ಯೂ ಆದಾಗ, ಅವರು ಕಾಮೆಂಟ್ಸ್ ಟ್ಯಾಗ್ ಬಂದಾಗ ಈ ಥರ ಮಾಡಬಾರ್ದಿತ್ತು ಅನ್ನೋ ಮಾತು ಬಂದಾಗ ನಾನು ಹಿಂದೆ ಸರಿದೆ. ಆದರೆ ಕಾಂತಾರ ಸಿನಿಮಾ ಮಾಡಿದಾಗ ನಮ್ಮ ಇಂಟೆನ್ಷನ್ ಅದು ಆಗಿರಲಿಲ್ಲ. ಫಸ್ಟ್ ನಾನು ಈ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿರುವಾಗ ನನಗಂತೂ ಆ ತರಹದ ಯಾವುದೇ ಉದ್ದೇಶ ಇರಲಿಲ್ಲ. ಆದರೆ ಆಮೇಲೆ ದೈವದ ಸಿನಿಮಾ ಮಾಡಬಾರ್ದಿತ್ತು ಅನ್ನೋ ಅಭಿಪ್ರಾಯ ಕೂಡ ಜನರಿಂದ ಬಂತು. ಅದು ನನ್ನ ಮನಸ್ಸಿಗೆ ಹೇಗೆ ಅನಿಸ್ತು ಅಂತಂದ್ರೆ, ಇದು ಯಾವ ಥರ ಅಂದರೆ, ನಾನು ನಡೆದುಕೊಂಡು ಎಲ್ಲೋ ಹೋಗ್ತಾ ಇರ್ತೀನಿ, ಏನೋ ಒಂದು ಏಟಾಯಿತು, ಅದಕ್ಕೆ ನನಗೆ ಯಾರಾದರೂ ನೀನು ನಡೆದುಕೊಂಡು ಹೋಗಿರೋದ್ರಿಂದ ಹೀಗಾಯಿತು ಅಂತ ಹೇಳಿದ್ರೆ, ಓ ಹೌದಾ, ನನ್ನ ಇಂಟೆನ್ಷನ್ ಅದಲ್ಲ, ಆದರೆ ನಾನು ಆ ದಾರಿಯಲ್ಲಿ ನಡೆದುಕೊಂಡು ಹೋಗಿದ್ರಿಂದ ಹೀಗಾಯಿತು ಅಂತ ಹೇಳ್ತಿದ್ದಾರೆ ಅಂತಂದರೆ, ಹೌದಾ, ಹಾಗಿದ್ರೆ ನಾನು ಇನ್ನು ಮೇಲೆ ಆ ದಾರಿಯಲ್ಲಿ ನಡೆದುಕೊಂಡು ಹೋಗಲ್ಲ ಅಂತ ನಾನು ಡಿಸಿಷನ್ ತೆಗೆದುಕೊಂಡೆ. ಜೊತೆಗೆ ಕಾಂತಾರ ಸಿನಿಮಾ ಶೂಟಿಂಗ್ ವೇಳೆ ಹಲವಾರು ಅವಘಡಗಳು ನಡೆದಿವೆ. ಆಗೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಂತಾರ ಟೀಮ್ ದೈವದ ಪರ್ಮಿಷನ್ ತಗೊಂಡಿಲ್ಲ, ಈ ಸಿನಿಮಾ ಮಾಡಬಾರ್ದಿತ್ತು ಅಂತೆಲ್ಲ ರೂಮರ್ ಹಬ್ಬಿತ್ತು ಅಂತ ರಾಜ್ಬಿ ಶೆಟ್ಟಿ ಅವರ ಗಮನ ಸೆಳೆದಾಗ, ರಿಷಬ್ ತುಂಬಾ ದೈವ ನಂಬಿಕೆ ಉಳ್ಳವರು, ಯಾವುದೇ ರೀತಿಯಲ್ಲಿ ಅದು ತಪ್ಪು ಅಂತ ಗೊತ್ತಾದ್ರೆ ಅದು ಮಾಡದೇ ಇರುವವರು, ಆದರೂ ಅವರು ಅದನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ನನ್ನ ಅನಿಸಿಕೆ ಪ್ರಕಾರ ಆ ಶಕ್ತಿನೇ ಅವರನ್ನ ನಡೆಸ್ತಾ ಇದೆ ಅಂತ ಅರ್ಥ. ಸೊ ಒಮ್ಮೆ ಸಿನಿಮಾ ಮಾಡಬಾರ್ದು ಅಂತಿದ್ರೆ ಆ ದೈವ ಶಕ್ತಿಗೆ ಅದನ್ನು ತಡೆಯೋಕೆ ಜಾಸ್ತಿ ಟೈಮ್ ಬೇಕು ಅಂತ ನನಗೆ ಅನಿಸಿಲ್ಲ. ಸೊ ನನಗೆ ಎಲ್ಲ ವಿಷಯ ಸರಿಯಾಗಿ ಗೊತ್ತಿಲ್ಲ, ನಾನು ಕೂಡ ದೈವವನ್ನು ನಂಬುವವನು ಆದ ಕಾರಣ ಸೊ ನಾನು ಈಗ ಈ ಸಿನಿಮಾ ಮಾಡಬಾರ್ದಿತ್ತು ಅನ್ನೋ ಮಾತು ಬಂದಾಗ ನಾನು ಮುಂದೆ ಈ ಸಿನಿಮಾಗೆ ಏನು ಕೆಲಸ ಮಾಡಲ್ಲ ಅಂತ ಹೇಳಿ ಅದರಿಂದ ಹೊರಗೆ ಬರಬೇಕಾಯಿತು. ಆದರೆ ನನಗೆ ನಂಬಿಕೆ ಇದೆ, ರಿಷಬ್ ಆ ವಿಷಯದಲ್ಲಿ ತುಂಬ ನಂಬಿಕೆ ಇರೋರು, ದೈವ ಹಾಗೂ ಜನರ ನಂಬಿಕೆಗಳ ಬಗ್ಗೆ ಅದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡು ರಿಷಬ್ ಜಾಗರೂಕತೆಯಿಂದ ನಡೆದುಕೊಳ್ತಾ ತಗ್ಗಿ ಬಗ್ಗಿ ನಡೆಯುವಂಥ ಮನುಷ್ಯರೇ ಅವರು. ನನಗಿಂತ ಹೆಚ್ಚು ಶ್ರದ್ಧೆ ನಂಬಿಕೆ ಉಳ್ಳವರು ರಿಷಬ್ ಶೆಟ್ಟಿ. ಸೊ ನನಗಿಂತ ಜಾಸ್ತಿ ದೇವರು ಹೆಸರನ್ನು ತೆಗಿತಾ, ನನಗಿಂತ ಜಾಸ್ತಿ ಕೈ ಮುಗಿತಾ, ನನಗಿಂತ ಹೆಚ್ಚು ದೇವಸ್ಥಾನಗಳಿಗೆ ಹೋಗ್ತಾ ಇರೋ ವ್ಯಕ್ತಿ ರಿಷಬ್. ಸೊ ನೀವು ಅವರು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಆ ಖಾತೆಯಲ್ಲಿ ಯಾವುದೇ ಫೋಟೋ ನೋಡಿದ್ರು ಕೂಡ ಅವರು ಹೆಚ್ಚಾಗಿ ಯಾವುದೋ ದೇವಸ್ಥಾನಗಳಲ್ಲಿ ಇರ್ತಾರೆ. ನನಗಿಂತ ಹೆಚ್ಚು ಶ್ರದ್ಧೆ ನಂಬಿಕೆ ಉಳ್ಳವರು ರಿಷಬ್ ಶೆಟ್ಟಿ. ಹೀಗಾಗಿ ಅವರು ಎಲ್ಲ ಜಾಗ್ರತೆ ತೆಗೆದುಕೊಂಡು ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ನಂಗೆ ಸರಿಯಾಗಿ ಗೊತ್ತಿಲ್ಲ ಅದು ಏನಾಗ್ತಾ ಇದೆ, ಹೇಗಾಗ್ತಾ ಇದೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತೆಲ್ಲ. ಆದರೆ ಏನೇ ಆದರೂ ಈ ಸಿನಿಮಾ ಚೆನ್ನಾಗಾಗತ್ತೆ, ಈ ಸಿನಿಮಾ ಚೆನ್ನಾಗಿ ಓಡುತ್ತೆ. ಸೊ ಜನರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಅನ್ನುವಂತಹ ಇಂಟೆನ್ಷನ್. ಸೊ ಹಾಗೆ ಈ ಜನರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಅನ್ನೋದು ನನ್ನ ಆಶಯ. ಹಾಗೆ ರಿಷಬ್ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಆದರೆ ರಿಷಬ್ ನನಗಿಂತ ನಂಬಿಕಸ್ಥ, ನನಗಿಂತ ಹೆಚ್ಚು ದೇವರು ದೈವವನ್ನು ನಂಬುವರು. ಸೊ ಹೀಗಾಗಿ ಅವರು ಯಾವುದೇ ರೀತಿಯಲ್ಲಿ ಜನರಿಗೆ ಹರ್ಟ್ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಇನ್ವಾಲ್ವ್ ಆಗಿರಲ್ಲ. ಸೊ ಅನ್ನೋದು ನನ್ನ ನಂಬಿಕೆ ಅಂತ ಹೇಳಿದ್ದಾರೆ ನಟ ಕಮ್ ನಿರ್ದೇಶಕ ರಾಜ್ಬಿ ಶೆಟ್ಟಿ. ಆದರೆ ಈಗ ಮತ್ತೆ ವಿವಾದ ಕಾಂತಾರ ಚಾಪ್ಟರ್ 1 ಸಿನಿಮಾದ ಬೆನ್ನು ಬಿದ್ದಿದೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಬರಲಿದೆ ಕಾಂತಾರ ಚಾಪ್ಟರ್ 2.
ನೋಡಿ, ಕಾಂತಾರ ಚಾಪ್ಟರ್ 1ಗೆ ಸಿಕ್ಕಂತಹ ಭರ್ಜರಿ ರೆಸ್ಪಾನ್ಸ್ ಏನಿದೆ, ಆ ನಂತರ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ದೊಡ್ಡ ಸುಳಿವನ್ನ ಕೊಟ್ಟಿದ್ದಾರೆ, ಒಂದು ಕ್ಲೀವ್ ಕೊಟ್ಟಿದ್ದಾರೆ. ಕಾಂತಾರ 2 ಸಹ ಇರಲಿದೆ ಅನ್ನೋದನ್ನ ಖಚಿತಪಡಿಸಿದ್ದಾರೆ. ಸೊ ಕಾಂತಾರ ಮೊದಲ ಪೋಸ್ಟರ್ ನಲ್ಲಿದೆ, ಆ ಭಾವಿಯ ಸುತ್ತಲಿನ ಕಥೆಯನ್ನ ಈ 3ನೇ ಭಾಗದಲ್ಲಿ ಮುಂದುವರಿಸಲಾಗುವುದು ಅಂತ ಹೇಳಿ ಕೂಡ ತಿಳಿಸಿದ್ದಾರೆ ಸಿನಿಮಾದಲ್ಲಿ. ಸೊ ಸಿನಿಮಾಸ್ತಕರಲ್ಲಿ ಕೂಡ ಈಗ ಮತ್ತಷ್ಟು ನಿರೀಕ್ಷೆಯನ್ನ ಹುಟ್ಟು ಹಾಕಿಸಿದೆ.